ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಪ್ರತಿಯೊಂದು ಬಯಕೆಗಳನ್ನು ಶೀಘ್ರಗತಿಯಲ್ಲಿ ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ಅನೇಕ ತಾಯಂದಿರು, ನನ್ನ ಸೋದರಿಯರು ಕಾಮೆಂಟ್ಗಳಲ್ಲಿ ಮತ್ತು ಮೇಲ್ಗಳಲ್ಲಿ ಕೇಳಿರ್ತಕ್ಕಂತಹ ಸಾಮಾನ್ಯ ಪ್ರಶ್ನೆ ಎಂದರೆ, ಮಕ್ಕಳು ವಿದ್ಯೆಯಲ್ಲಿ ಹಿಂದುಳಿದಿದ್ದಾರೆ, ಮಕ್ಕಳು ವಿದ್ಯೆಯಲ್ಲಿ ಪ್ರಗತಿ ಕಾಣಲು ಯಾವುದಾದರೂ ಯಂತ್ರ ಮಾರ್ಗವಿದ್ದರೆ ತಿಳಿಸಿಕೊಡಿ ಎಂದು ನನ್ನ ಸೋದರಿಯರು, ಅಕ್ಕ ತಂಗಿಯರು, ತಾಯಂದಿರು ಕರೆ ಮಾಡಿರೋದ್ರಿಂದ ಇಂದಿನ ಈ ಸಂಚಿಕೆಯಲ್ಲಿ ಸರಸ್ವತಿ ಯಂತ್ರವನ್ನು ರಚನೆ ಮಾಡ್ತಕ್ಕಂತಹ ವಿಧಾನವನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತೋರಿಸಿಕೊಡ್ತೇನೆ. ಈ ಯಂತ್ರವನ್ನು ವಿದ್ಯೆಯಲ್ಲಿ ಹಿಂದಿರುವಂತಹ ಮಕ್ಕಳಿಗೆ ತಾವು ಈ ಯಂತ್ರವನ್ನು ತೊಡಿಸೋದ್ರಿಂದ ಅವರ ಬಳಿ ವಿದ್ಯಾಕರ್ಷಣೆಯಾಗುತ್ತದೆ, ಓದಿನಲ್ಲಿ ಏಕಾಗ್ರತೆ ಇರುತ್ತದೆ. ನಾವು ಓದಿದಂತಹ ಪ್ರತಿಯೊಂದು ವಿಷಯವೂ ಅವರಿಗೆ ಜ್ಞಾಪಕ ಶಕ್ತಿಯಲ್ಲಿರುತ್ತದೆ. ನಾವು ಓದಿರತಕ್ಕಂತಹ ಪ್ರತಿಯೊಂದು ವಿಷಯವೂ ಅವರ ಮೆದುಳಿನಲ್ಲಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂತಹ ಮಹಾದ್ಭುತವಾದಂತಹ ಶಕ್ತಿಯುಳ್ಳ ಒಂದು ಸರಳ ಮಾದರಿಯಲ್ಲಿ ಯಾರ ಸಹಾಯವೂ ಇಲ್ಲದೆ ಸ್ವತಃ ನೀವೇ ಈ ಯಂತ್ರವನ್ನು ರಚಿಸಿ ನಿಮ್ಮ ಮಕ್ಕಳಿಗೆ ತೊಡಿಸಬಹುದಾದಂತಹ ಸರಳವಾದಂತಹ ಯಂತ್ರ ರಚನೆಯನ್ನು ಈಗ ನಾನು ನಿಮಗೆ ಮಾಡಿ ತೋರಿಸಲಿದ್ದೇನೆ. ಮೊದಲಿಗೆ ಯಂತ್ರ ರಚನೆ ಮಾಡುವುದು ಹೇಗೆ ಎಂಬುದನ್ನು ತೋರಿಸುತ್ತೇನೆ. ಈ ರೀತಿ ಒಂದು ಚೌಕಾಕಾರವನ್ನು ರಚಿಸಿಕೊಳ್ಳಬೇಕು. ಒಂದು ಚೌಕಾಕಾರವನ್ನು ರಚಿಸಿಕೊಳ್ಳಬೇಕು. ಈ ರೀತಿ ಅನೇಕ ಮಕ್ಕಳು ಪರೀಕ್ಷೆಗಳು ಹತ್ತಿರ ಬರುತ್ತಿವೆ, ಎಷ್ಟೇ ಓದಿದರೂ ನೆನಪಿಗೆ ಬರುತ್ತಿಲ್ಲ. ಓದಿದಂತಹ ಸಮಯದಲ್ಲಿ ಪ್ರತಿಯೊಂದು ನೆನಪಿನಲ್ಲಿರುತ್ತದೆ, ನಂತರ ನೆನಪಿನ ಶಕ್ತಿ ಇರುವುದಿಲ್ಲ ಎಂದು ಅನೇಕರು ಕೇಳಿರುತ್ತಾರೆ. ಹಾಗಾಗಿ ಈ ಒಂದು ಯಂತ್ರ ರಚನೆಯನ್ನು ನಿಮಗೆ ಈ ದಿನ ತೋರಿಸಿಕೊಡ್ತಿದ್ದೇನೆ. ಬಹಳ ಸರಳವಾದದ್ದು. ಪ್ರತಿಯೊಬ್ಬ ತಾಯಂದಿರೂ ಸಹ ತಮ್ಮ ಮನೆಯಲ್ಲೇ ಈ ಒಂದು ಯಂತ್ರವನ್ನು ರಚಿಸಿಕೊಳ್ಳಬೇಕಾಗಿರುತ್ತದೆ. ಈ ರೀತಿ 4 ಮನೆಗಳು ಬರುವ ರೀತಿ ಮೇಲ್ಭಾಗದಲ್ಲಿ ಒಂದು ಸಣ್ಣ ಪೆಟ್ಟಿಗೆ, ಹಾಗೆ ಯಂತ್ರದ ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲೂ ಒಂದು ಸ್ವಸ್ತಿಕ್ ಚಿಹ್ನೆ, ಯಂತ್ರದ ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲೂ ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿ ಈ ಮಧ್ಯಭಾಗದಲ್ಲಿ ಓಂ ಸರಸ್ವತೇ ನಮಃ, ಓಂ ಸರಸ್ವತೇ ನಮಃ. ಹಾಗೆ ಈ 4 ಮನೆಗಳಿರುವಂತಹ ಸ್ಥಳದಲ್ಲಿ ಕೆಲವು ದೈವಿಕ ಸಂಖ್ಯೆಗಳನ್ನು ಬರೆಯಬೇಕಾಗಿರುತ್ತದೆ. ಮೊದಲಿಗೆ 8, 91, 7, 13, ಎರಡನೇ ಸಾಲಿನಲ್ಲಿ 75, 7, 3, ಹಾಗೆ 98, ಮೂರನೇ ಸಾಲಿನಲ್ಲಿ 6, 91, 75, ಹಾಗೆ 6, ಕೊನೆಯ ಸಾಲಿನಲ್ಲಿ 75, 13, 8, ಈ ಕೊನೆಯ ಭಾಗದಲ್ಲಿ 3 ಎಂಬಂತಹ ದೈವಿಕ ಸಂಖ್ಯೆಗಳನ್ನು ರಚಿಸಿಕೊಳ್ಳಬೇಕಾಗುತ್ತದೆ. ಈ ಯಂತ್ರವನ್ನು ರಚನೆ ಮಾಡ್ತಕ್ಕಂತಹ ಸಮಯ ಯಾವ ದಿನಗಳಂದು ಈ ಯಂತ್ರವನ್ನು ರಚನೆ ಮಾಡಬೇಕೆಂದರೆ ವಾರದ ಬುಧವಾರದಂದು ಸಂಜೆ 6ರಿಂದ ರಾತ್ರಿ 10ರ ಒಳಗಾಗಿ ಈ ಒಂದು ಯಂತ್ರ ರಚನೆಯನ್ನು ಮಾಡಬೇಕಾಗಿರುತ್ತದೆ. ವೀಕ್ಷಕರೇ,
ಯಂತ್ರವನ್ನು ರಚನೆ ಮಾಡತಕ್ಕಂಥದ್ದು ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕಾಗಿ ನಾನಿಲ್ಲಿ ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚಿಸಿರುತ್ತೇನೆ. ತಾವು ಈ ರೀತಿ ಭೋಜಪತ್ರೆ, ಈ ಭೋಜಪತ್ರೆಯ ಮೇಲೆ ನಾನೀಗ ತೋರಿಸಿರುವಂತಹ ಒಂದು ಯಂತ್ರವನ್ನು ತಾವು ಈ ಭೋಜಪತ್ರೆಯ ಮೇಲೆ ರಚಿಸಬೇಕಾಗಿರುತ್ತೆ. ಇಲ್ಲಿ ಕಾಣ್ತಾ ಇರಬಹುದು ನಿಮಗೆ, ನಾನೀಗಾಗಲೇ ನಿಮಗೆ ಬರೆದು ತೋರಿಸಿರುವಂತಹ ಒಂದು ಯಂತ್ರವನ್ನು ಭೋಜಪತ್ರೆಯ ಮೇಲೆ ರಚಿಸಿಕೊಂಡಿದ್ದೇನೆ. ಈ ರೀತಿ ರಚಿಸಿಕೊಂಡಂತಹ ಭೋಜಪತ್ರೆಯನ್ನು ಈ ರೀತಿ ಒಂದು ತಾಯತದಲ್ಲಿ ಇರಿಸಬೇಕು. ಈ ಒಂದು ಯಂತ್ರವನ್ನು ಬುಧವಾರದಂದು ಸಂಜೆ 6ರಿಂದ ರಾತ್ರಿ 10ರ ಒಳಗಾಗಿ ಈ ಒಂದು ಯಂತ್ರ ರಚನೆಯನ್ನು ಮಾಡಬೇಕು. ಹಾಗೆ ನೋಡಿ, ನಾವು ರಚಿಸಿರ್ತಕ್ಕಂತಹ ಭೋಜಪತ್ರೆಯನ್ನು ನಾವು ಈ ತಾಯತದಲ್ಲಿ ಇರಿಸಬೇಕು. ಈ ರೀತಿ ತಾಯತದಲ್ಲಿ ಇರಿಸಬೇಕು. ಬುಧವಾರದಂದು ಈ ರೀತಿಯ ಒಂದು ಯಂತ್ರವನ್ನು ರಚಿಸಿಕೊಂಡು ಬುಧವಾರದ ರಾತ್ರಿ ಎಲ್ಲವೂ ಸಹ ನಿಮ್ಮ ಒಂದು ದೇವರ ಕೋಣೆಯಲ್ಲಿ, ನಿಮ್ಮ ಮನೆಯಲ್ಲಿ ದೇವರ ಕೋಣೆ ಇಲ್ಲವಾದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಒಂದು ದೇವರ ಫೋಟೋದ ಮುಂದೆ ಈ ಯಂತ್ರವನ್ನು ಇರಿಸಬೇಕು. ನಂತರದ ದಿನ ಗುರುವಾರ ಸೂರ್ಯೋದಯದಲ್ಲಿ ಮಕ್ಕಳಿಗೆ ತಲಸ್ನಾನವನ್ನು ಮಾಡಿಸಿ ಈ ಯಂತ್ರವನ್ನು ಈ ರೀತಿಯ ಹಳದಿ ದಾರದಲ್ಲಿ ಇರಿಸಬೇಕು. ಹಳದಿ ದಾರವನ್ನು ತೆಗೆದುಕೊಂಡು ಹಳದಿ ದಾರದಲ್ಲಿ ಈ ಯಂತ್ರವನ್ನು ಇರಿಸಬೇಕು. ಈ ರೀತಿ ಬಹಳ ಸರಳವಾದದ್ದು. ತಾವು ಮನೆಯಲ್ಲಿಯೇ ಈ ಯಂತ್ರವನ್ನು ರಚನೆ ಮಾಡಬಹುದು. ಈ ಭೋಜಪತ್ರೆ, ಈ ರೀತಿಯ ತಾಯತಗಳು ಇವೆಲ್ಲವೂ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಮತ್ತು ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ಸುಲಭವಾಗಿ ದೊರೆಯುತ್ತೆ. ಹಾಗೆ ಈಗ ಅಮೆಜಾನ್ ಎಂದು ಆನ್ಲೈನ್ನಲ್ಲಿ ಸಹ ಈ ಒಂದು ಭೋಜಪತ್ರೆಯನ್ನು ತಾವು ಇದ್ದಲ್ಲಿಗೆ ತರಿಸಿಕೊಳ್ಬಹುದು. ಈ ರೀತಿ ಯಂತ್ರವನ್ನು ರಚಿಸಿ ವಿದ್ಯಾರ್ಥಿಗಳು, ವಿದ್ಯೆಯಲ್ಲಿ ಹಿಂದುಳಿದಿರತಕ್ಕಂತಹ ಮಕ್ಕಳಿಗೆ ಗುರುವಾರದಂದು ಸೂರ್ಯೋದಯದಿ ಈ ಯಂತ್ರವನ್ನು ಅವರ ಕೊರಳಲ್ಲಾಗಲಿ ಅಥವಾ ಬಲಗೈ ತೋಳಲ್ಲಾಗಲಿ ಈ ಯಂತ್ರವನ್ನು ಧರಿಸಬೇಕಾಗಿದೆ. ಅತಿ ಶಕ್ತಿಶಾಲಿಯಾದಂತಹ ಈ ದೈವಿಕ ಸಂಖ್ಯೆಗಳು ವಿದ್ಯೆಗೆ ಪೂರಕವಾಗಿ ಸಹಕರಿಸುತ್ತದೆ. ಓದುವಂತಹ ಮಕ್ಕಳು ತಾವು ಓದಿದಂತಹ ವಿಷಯಗಳನ್ನು ಜ್ಞಾಪಕ ಶಕ್ತಿ ಹೆಚ್ಚಿಸುವಂತಹ ಶಕ್ತಿ ಈ ಒಂದು ಯಂತ್ರಕ್ಕಿರುತ್ತದೆ. ಅನೇಕ ತಾಯಂದಿರು ಈ ಯಂತ್ರದ ಬಗ್ಗೆ ಮಾಹಿತಿ ಕೊಡಿ ಎಂಬ ಕೇಳಿರುವಂತಹ ಉದ್ದೇಶದಿಂದಲೇ ಇಂದಿನ ಈ ಸರಸ್ವತಿ ಯಂತ್ರವನ್ನು ರಚನೆ ಮಾಡುವಂತಹದ್ದು. ಅದನ್ನು ಮಾಡುವ ವಿಧಿ ಮತ್ತು ವಿಧಾನ, ಮಾಡುವಂತಹ ಸಮಯ ಬುಧವಾರ ಸಂಜೆ 6ರಿಂದ ರಾತ್ರಿ 10ರ ಒಳಗಾಗಿ ಈ ಯಂತ್ರವನ್ನು ರಚನೆ ಮಾಡಬೇಕು. ಆ ದಿನದ ರಾತ್ರಿ ಎಲ್ಲವೂ ಒಂದು ದೇವರ ಮುಂದೆ ಈ ಒಂದು ಯಂತ್ರವನ್ನು ಇರಿಸಿ ನಂತರದ ದಿನ ಗುರುವಾರ ನಿಮ್ಮ ಮಕ್ಕಳಿಗೆ ತಲೆ ಸ್ನಾನವನ್ನು ಮಾಡಿಸಿ ಈ ಯಂತ್ರವನ್ನು ಧಾರಣೆ ಮಾಡಿಸಬೇಕು. ಇದನ್ನು ಮಾಡೋದ್ರಿಂದ ವಿದ್ಯೆಯಲ್ಲಿ ಮುಂದೆ ಬರ್ತಾರೆ. ಎಂತಹ ದೊಡ್ಡದಾದಂತಹ ವಿಷಯಗಳನ್ನು ಸಹ ಅವರಿಗೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಂತೆ ಮಾಡುವುದು, ವಿದ್ಯೆಯಲ್ಲಿ ಏಕಾಗ್ರತೆ ಉಂಟಾಗಲು ಈ ಯಂತ್ರ ಅದ್ಭುತವಾದಂತಹ ಒಂದು ಫಲವನ್ನು ನೀಡುತ್ತದೆ. ಈ ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, 10 ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.